ಹೇ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಲೈಫ್ ಅಪ್ಡೇಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆಲ್ಸೋ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಕಂಪ್ಲೀಟಾಗಿ ಬರೀ ಟ್ರಾವೆಲ್ ಆಗಿದೆ. ಅಂದರೆ ನಾವೆಲ್ಲೋ ರೆಸಾರ್ಟು ಅಥವಾ ಅಲ್ಲಿ ಇಲ್ಲಿ ಹಂಗೆ ಹೋಗ್ತಿಲ್ಲ, ಪರ್ಸ್ನಲ್ ಕೆಲಸದ ಮೇಲೆ ಓಡಾಡ್ತಾ ಇದ್ದೀವಿ ಜಾಸ್ತಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿಬಿಡೋಣ. ಬೆಳಗ್ಗೆ ಆಗಿದೆ ಗೈಸ್, ಇವಾಗ ಎದ್ದಿದ್ದೀನಿ, ಬಿಸಿನೀರು ಕುಡಿದಿದ್ದೀನಿ, 1 ಗ್ಲಾಸ್ ಬಿಸಿನೀರು. ಯಾಕೋ ಬೆಳಗ್ಗೆನೇ ತಲೆ ನೋವ್ತಾಯಿತ್ತು. ಪಾಪು ಮಲ್ಕೊಂಡೇ ಇಲ್ಲ. ಏನಕ್ಕಂದರೆ ನಮ್ಮ ಮಮ್ಮಿ ಇಲ್ಲ, ನಮ್ಮ ಮಮ್ಮಿ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರಾ. ಅವರಿಲ್ಲ ಅಂದರೆ ಅವಳು ಮಲ್ಗೋದಿಲ್ಲ. ರಾತ್ರಿ 2 ಗಂಟೆ 2 ದಿವಸ ಆಯಿತು, 2 ಗಂಟೆ ಆದ್ರೂ ಮಲ್ಕೊತಾನೆ ಇಲ್ಲ. ಆ ಥರ ಅವಳು. ನಮ್ಮ ಅಮ್ಮ ಇಲ್ಲಾಂದರೆ ಮಲ್ಗೋದೇ ಇಲ್ಲ. ರಾತ್ರಿ ಎಲ್ಲ ಎದ್ದು ಕೇಳ್ತಾಳೆ. ಸಿಕ್ಕಾಬಿಟ್ಟೆ ಲೇಟಾಯಿತು ನೈಟ್ ಮಲ್ಕೊಂಡಿದ್ದು. ಅವಳಿಗೆ ಎಷ್ಟು ತೂಗ್ತಾ ಇದ್ದೀನಿ, ಜೋಲಿ ಹಾಕ್ಕೊಂಡು ಮಲಗಲ್ಲ ಅಂತ ಹಠ ಮಾಡ್ತಾಯಿದ್ಲು. ಆಮೇಲೆ ಹೆಂಗೋ ಮಲ್ಕೊಂಡ್ಲು. ಮೇಲೆ ಕರ್ಕೊಂಡೋಗಿ ಅದು ಇದು ಅಂತ ಎದುರಿಸ್ಬಿಟ್ಟು ಮಲಗಿಸಿದ್ದು. ನೋಡಿ, ತಲೆನೋವು ಅಂತ ಹೇಳ್ತಾ ಇರ್ತೀನಲ್ಲ, ಯಾವಾಗಲೂ ಹಿಂಗೆ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಫುಲ್ಲು ಕಂಪ್ಲೀಟಾಗಿ. ತಲೆನೋವು ಆದಾಗ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಂಗೆ ಬಿಸಿನೀರು ಕುಡ್ಕೊತೀನಿ, ಇಲ್ಲ ಬಾದಾಮಿ ತಿಂದ್ಬಿಡ್ತೀನಿ. ಏನೋ ಒಂದು ರೆಮಿಡಿ ಒಟ್ನಲ್ಲಿ ಮಾಡ್ತಾ ಇರ್ತೀನಿ ನಾನು. ಓಕೆನಾ. ಬಟ್ ನನಗೆ ಅಲ್ಟಿಮೇಟ್ಲಿ ವರ್ಕ್ ಆಗಿದ್ದು ಏನಂತ ಹೇಳಿದ್ರೆ, ನಾನೊಂದು ರೋಲ್ ಆನ್ ತೊಗೊಂಡೆ. ಓಕೆನಾ. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ಪೇಜಲ್ಲಿ ಒಂದು ಡಾಕ್ಟರ್ ಅದನ್ನು ಸಜೆಸ್ಟ್ ಮಾಡಿದ್ದು. ರೋಲ್ ಆನ್ ಥರ ಅದು ಜಸ್ಟ್ ನಾವು ಹಿಂಗೆ ರೋಲ್ ಮಾಡಿಕೊಂಡ್ರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಅಂತ ಅನ್ನಿಸ್ತು ನನಗೆ. ಮುಂಚೆ ನನಗೆ ತಲೆನೋವು ಬಂದರೆ ನನ್ನ ರೂಮಲ್ಲಿ ಹೋಗಿ ನಾನು ಬಾಗಿಲು ಹಾಕ್ಕೊಂಡ್ರೆ ನನಗೆ ಯಾರೂ ಮಾತಾಡ್ಸಂಗಿರಲಿಲ್ಲ. ಆ ಥರ ನನಗೆ ತಲೆನೋವು. ಅದು ಮೇ ಬಿ ನಂಗೆ ಹೆರಿಡಿಟಿ ಕೂಡ ಇರ್ಬೋದು. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಅಜ್ಜಿಗೂ ಹಾಗೆ ಇತ್ತಂತೆ, ನಮ್ಮ ಮಾಮಂಗೆ, ನಮ್ಮ ಅಕ್ಕಂಗೆ, ಎಲ್ಲರಿಗೂ ಹಂಗಿದೆ. ಓಕೆನಾ. ಅದು ಎಕ್ಸ್ಟ್ರೀಮ್ ಆಗುತ್ತೆ ಸ್ವಲ್ಪ. ನಮಗೆಲ್ಲ ಹೆಂಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರೀಮ್ ಆಗುತ್ತೆ. ಅಂಥ ಟೈಮಲ್ಲಿ ಯಾರನ್ನೂ ಮಾತಾಡ್ಸೋಕ್ಕೆ ಇಷ್ಟಪಡಲ್ಲ, ಯಾರೂ ನಮ್ಮ ತಲೆ ತಿನ್ನಬಾರ್ದು ಒಟ್ಟಿನಲ್ಲಿ. ಹಾಗೆ ಆಗ್ಬಿಡ್ತೀವಿ. ಅಂದರೆ ಅಷ್ಟೇ ಎಕ್ಸ್ಟ್ರೀಮ್ ಆಗುತ್ತೆ ತಲೆನೋವಲ್ಲ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಆ ರೋಲ್ ಆನ್ ನೋಡಿದ್ನಲ್ಲ, ಪಟ್ಟಂತ ಆರ್ಡ್ರ್ ಮಾಡಿದೆ ನಾನು. ಸೆಕೆಂಡ್ ಥಾಟ್ ಏನು ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ಅದು ನನ್ನ ಫ್ರೆಂಡ್ ಒಬ್ಬರು ನಂಗೆ ಅದನ್ನು ಶೇರ್ ಮಾಡಿದ್ರು. ನೀನು ಟ್ರೈ ಮಾಡಿ ನೋಡು, ಯಾಕೆ ಇದನ್ನು ಟ್ರೈ ಮಾಡಬಾರ್ದು. ಒಂದ್ಸರಿ ಇದೊಂದು ಲಾಸ್ಟ್ ಏನದು ಒಂದು 450 500 ರುಪೀಸ್ ಇತ್ತು ಅಷ್ಟೇ. ಆರ್ಡರ್ ಮಾಡಿದೆ. ಬಟ್ ನಿಜವಾಗ್ಲೂ ನನಗೆ ಅದು ಚೆನ್ನಾಗಿ ವರ್ಕ್ ಆಗ್ತಿದೆ. ತುಂಬ ದಿನ ಆಯಿತು ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಳೋದು ಬಿಟ್ಟು. ನನ್ನ ತಲೆನೋವಿಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಲ್ಲ. ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಎಫೆಕ್ಟೆಡ್ ಟು ಕಿಡ್ನಿ ಅಂತ ಡಾಕ್ಟರು ಹೇಳಿದ್ರು. ಬೇಡ ನೀವು ಮಾತ್ರೆ ಎಲ್ಲ ತೊಗೊಳ್ಬೇಡಿ ಅಂತ. ನನಗೆ ಯಾವಾಗ ನಾನು ಟೆಸ್ಟಿಗೆ ಹೋದ್ರೂ ಅವ್ರು ಅದನ್ನೇ ಹೇಳೋದು ನನಗೆ, ಆಯಿತಾ. ಆಮೇಲೆ ಇನ್ನು ಅವಾಗಿಂದ ನಂಗೆ ಏನು ಹೇಳ್ತಾರೆ, ನಿಮ್ಗೆ ಏಜ್ ಇನ್ನೂ ಚಿಕ್ಕದು, ಈಗಲೇ ಇಷ್ಟೊಂದು ತಗೋಬೇಡಿ, ನಿಮ್ಗೆ ಏಜ್ ಇನ್ನೂ ಸಿಕ್ತು, ಈಗಲೇ ಇಷ್ಟೊಂದು ಮಾತ್ರೆ ತಗೋಬೇಡಿ ಅಂತ ಹೇಳೋರು ಪಾಪ ಡಾಕ್ಟ್ರು. ಹಾಗಾಗಿ ಇದು ಒಂದು 40 ವರ್ಷ 50 ವರ್ಷದ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ. ಸಮ್ಟೈಮ್ಸ್ ಅದು ನಮ್ಮ ಕಿಡ್ನಿ ಲಿವರ್ ಪ್ರಾಬ್ಲಮ್ ಆಗ್ಬೋದು. ಸೊ ಬೇಡ, ಅದೆಲ್ಲ ತೊಗೋಬೇಡಿ, ಆದಷ್ಟು ಹೋಮ್ ರೆಮಿಡೀಸ್ ಮಾಡಿ ತಲೆನೋವಿಗೆ ಅಂತ ಹೇಳಿದ್ರಾ. ಆ ರೋಲ್ ಆನ್ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವುದದು ಅಂತ ಹೇಳ್ಬಿಟ್ಟು ನೀವು ಆರ್ಡರ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದ್ರೆ. ಏನಿಲ್ಲ, ಅದನ್ನು ಹಚ್ಕೊಂಬಿಟ್ಟು 1-2 ನಿಮಿಷ ಮಸಾಜ್ ಮಾಡಿ ಸುಮ್ಮನೆ ಮಲ್ಕೊಂಬಿಡೋದಷ್ಟೇ, ಇನ್ನೇನಿಲ್ಲ. 1-2 ನಿಮಿಷ 3 ನಿಮಿಷ ಅದನ್ನು ನೀಟಾಗಿ ಮಸಾಜ್ ಮಾಡಿಕೊಂಡು ನೀಟಾಗಿ ಹಿಂಗೆ ಕಣ್ಣು ಮುಚ್ಕೊಂಡು ಮಲಗಿಬಿಟ್ರೆ ರೂಮಲ್ಲಿ, ನಿಮಗೆ ಎದ್ದೊಳೋಷ್ಟರಲ್ಲಿ ಕಣ್ಬಿಡೋಷ್ಟರಲ್ಲಿ ತಲೆನೋವೇ ಮಾಯ ಹೋಗಿರುತ್ತೆ. ಅಷ್ಟು ಚೆನ್ನಾಗಿ ವರ್ಕ್ ಆಯಿತು ನನಗೆ. ನಾನು ನಂಬಲ್ಲ, ಹೊರಗಡೆ ನಾನು ಏನು ನೋಡಿದ್ರೂ ನಂಬೋದಿಲ್ಲ, ಆಯಿತಾ. ಏನು ಸುಮ್ಮನೆ ಒಂದು 20 ಬ್ರ್ಯಾಂಡ್ ಅಂತಾರೆ, ಅದಂತಾರೆ ಇದಂತಾರೆ, ಎಂಥದ್ದು ವರ್ಕ್ ಆಗೋಲ್ಲ, ಏನಿಲ್ಲ. ಈ ತಲೆನೋವಿಗೆ ಸೊಲ್ಯೂಷನ್ ಡಾಕ್ಟ್ರ್ ಹತ್ರನೇ ಸಿಗ್ತಿಲ್ಲ. ಮೈಗ್ರೇನ್ಗೆ ತಲೆನೋವಿಗೆ ಸೊಲ್ಯೂಷನ್ ಇದು ಯಾವುದು ರೋಲ್ ಆನಿಗೆ ಸಿಗುತ್ತಾ ಅಂತ ನಾನು ಹಂಗೆ ಆರ್ಡ್ರ್ ಮಾಡಿದೆ. ಬಟ್ ಇಟ್ ರಿಯಲಿ ವರ್ಕ್ಸ್ ಅಂತ ಹೇಳ್ಬೋದು ನಿಜವಾಗ್ಲೂ. ನಾನು ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡಿ. ಓಕೆನಾ. ನನಗೆ ತಲೆನೋವೆಲ್ಲ ಬಂದರೆ ನೋಡಿ, ಈ ಥರ ಫೇಸ್ ಎಲ್ಲ ಸ್ವೆಲ್ ಆಗಿಬಿಡುತ್ತೆ ಕಂಪ್ಲೀಟಾಗೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೈಟ್ ನಿದ್ದೆ ಇಲ್ಲ, ಡಾರ್ಕ್ ಸರ್ಕಲ್ಸು, ಏನೋ ಬಿಡಿ. ಮದುವೆ ಆದಾಗ ಒಂಥರ ಇರುತ್ತೆ ಲೈಫು, ಮಗು ಆದಮೇಲೆ ಇನ್ನೊಂದು ಥರ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ. ನಾನಂತೂ ಏನು ಸೆಲ್ಫ್ ಕೇರನ್ನು ಮರ್ತೇ ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನಿಜವಾಗ್ಲೂ. ಒಂದು ಸ್ವಲ್ಪ ದಿವಸ ಮಾಡಿದೆ, ಆವಾಗ ನಾನು ಫ್ರೀಯಾಗಿದ್ದೆ. ಒಂದು ಸ್ವಲ್ಪ ದಿನ ಮಾಡಿದೆ ನಿಜವಾಗ್ಲೂ. ನನ್ನ ಸಲೂನ್ನು ನಾನು ಇದು ಮಾಡಿದ್ನಲ್ಲ, ಕ್ಲೋಸ್ ಮಾಡಿದ್ನಲ್ಲ, ಆ ಟೈಮಲ್ಲಿ ಚೆನ್ನಾಗಿ ನನಗೆ ಟೈಮ್ ಸಿಕ್ತು. ಆವಾಗ ಸೆಲ್ಫ್ ಕೇರೇನು ಹೇರ್ ಕೇರೇನು ಎಲ್ಲ ಮಾಡ್ತಾಯಿದ್ದೆ. ಮತ್ತು ಯಾವಾಗ ಪಾಪುನ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿಸ್ದೆ ನೋಡಿ, ಆವಾಗಿನ ಮತ್ತೆ ತಿರ್ಗಾ ಬ್ಯಾಕ್ ಟು ನಾರ್ಮಲ್ ಏನೋ ಅನ್ನೋ ಥರ ಇದ್ದೀನಿ ಅಷ್ಟೇ. ಹಂಗೆ
ನಿಮ್ಗೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕು, ನೀವು ಚೆಕ್ ಮಾಡಿ ಓಕೆನಾ. ಆರ್ಡ್ರ್ ಮಾಡ್ಕೊಳ್ಳಿ. ನನಗೇನು ಮತ್ತದೇನು ಪೇಯ್ಡ್ ಕೊಲಾಬ್ರೇಷನ್ ಆಗಲಿ ಇನ್ನೊಂದಾಗಲಿ ಇಲ್ಲ. ನಾನು ನಿಮಗೆ ಸುಮ್ಮನೆ ನಿಮಗೆ ಪಾಪ ಯಾರಿಗಾರ ಹೆಲ್ಪ್ ಆಗುತ್ತೆ ಅಂತ ನಾನು ಅದನ್ನು ಸಜೆಸ್ಟ್ ಮಾಡಿದ್ದು ನಿಮಗೆ ಓಕೆನಾ. ಎಲ್ಲರೂ ಅಷ್ಟೇ ನಾನು ಹಾಕೋವಂಥ ರೆಸಿಪಿ ವಿಡಿಯೋಸ್ಗಳನ್ನ ತುಂಬ ಇಷ್ಟಪಡ್ತೀರಾ. ಸೊ ಇವತ್ತೊಂದು ನಾನು ಮಾಡೋ ಸಿಂಪಲ್ ಮತ್ತಿ ಸಾಂಬಾರು ಅನ್ಬೋದು, ಫ್ರೈ ಅನ್ಬೋದು, ನಿಮ್ಮಿಷ್ಟ ಓಕೆ, ಏನು ಬೇಕಾದ್ರೆ ನೇಮ್ ಕಡಿಬೋದು. ಬಟ್ ನೀವು ತಿಂದುಬಿಟ್ರೆ ಒಂದು ಸಲ ಡೆಫಿನೆಟ್ಲಿ ಇದನ್ನು ನೀವು ಯಾರಾದ್ರು ಮನೆಗೆ ಬಂದರೆ ಅಥವಾ ನಿಮಗೆ ಸಂಜೆ ಟೈಮ್ ಸುಮ್ಮನೆ ಸ್ನ್ಯಾಕ್ಸ್ ಥರ ಅಷ್ಟು ಕ್ವಿಕ್ಕಾಗೆ 3-4 ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಓಕೆನಾ. ಹೇಗೆ ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮನೇಲಿ ಸೋಮುಗೆ ಪರ್ಟಿಕ್ಯುಲರಾಗೆ ಮತ್ತು ಪಾಪುಗೆ ಇಬ್ಬರಿಗೆ ನಾನು ಆಲಿವ್ ಆಯಿಲೇ ಕೊಡೋದು. ನನಗೆ ಸಮ್ಟೈಮ್ಸ್ ಬೇರೆದೆಲ್ಲ ಯೂಸ್ ಮಾಡ್ಕೋತೀನಿ, ಬಟ್ ಅವರಿಬ್ರಿಗೆ ಮಾತ್ರ ಪರ್ಟಿಕ್ಯುಲರಾಗಿ ನಾನು ಇದೇ ಹಾಕೋದು. ಬಿಕಾಸ್ ಅವರಿಬ್ಬರು ಹೆಲ್ತ್ ನಂಗೆ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೋಡಿ, ಅದಕ್ಕೆ ನಾನು ಇವಾಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ನೀವು ಯಾವುದೇ ರೀತಿ ಎಣ್ಣೆನ ಇದರಲ್ಲಿ ಕಾಯಿಸೋ ಅಂಥದ್ದಿಲ್ಲ ಓಕೆನಾ. ನೀವು ಹೈ ಫ್ಲೇಮ್ ಇಟ್ಬಿಟ್ಟು ನೀವು ಖಾರದ ಪುಡಿ ಹಿಂಗೆ ಹಾಕ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಸೊ ಹಂಗೆ ಮಾಡೋಂಗಿಲ್ಲ ನೀವು. ಇದಕ್ಕೇನಿದ್ರು ಲೋ ಫ್ಲೇಮು ಆ್ಯಂಡ್ ಎಣ್ಣೆ ಕಾಯ್ದೇ ಇದ್ರೂ ಪರವಾಗಿಲ್ಲ ಓಕೆನಾ. ಸೊ ಅದಕ್ಕೆ ಇಮಿಡಿಯೇಟಾಗಿ ನೀವು ಖಾರದ ಪುಡಿ, ಅರಿಶಿನ ಪುಡಿ ಹಾಕಿದ್ದೀನಿ ಇವಾಗ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೀವು ಹೇಗೆ ಮೀನು ಮಸಾಲೆನ ನೀವು ಕಲಿಸ್ಬಿಟ್ಟು ನೀವು ಒಂದು ಅರ್ಧ ಗಂಟೆ 20 ನಿಮಿಷ ಎಲ್ಲ ಇಟ್ಬಿಟ್ಟು ನೀವು ಮಾಡ್ತೀರಾ ಅಲ್ವಾ, ಅದು ಅವಶ್ಯಕತೆನೇ ಇಲ್ಲ ಇದಕ್ಕೆ. ಬಿಕಾಸ್ ಇದು ಡೈರೆಕ್ಟ್ ಮಸಾಲೆ ಒಳಗೆ ನೀವು ಮೀನನ್ನ ಹಾಕ್ಬಿಡ್ತೀರಾ ಆ್ಯಂಡ್ ಇನ್ಸ್ಟೆಂಟಾಗೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಬಿಡುತ್ತೆ ಓಕೆನಾ. ಇವಾಗ ನಾನಿಲ್ಲಿ ಇದಕ್ಕೆ ಕಾಳುಮೆಣ್ಸಿನ ಪುಡಿ ಹಾಕಿಟ್ಟಿದ್ದೀನಿ. ನಾವು ಮನೆಯಲ್ಲೇ ಮಾಡಿ ಇಟ್ಕೊತೀವಿ ಪೌಡರ್ನ. ನಮ್ಮ ಮನೇಲಿ ಉಪ್ಪು ಖಾರ ಹುಳಿ ಹುಣಸೆ ಹಣ್ಣು ಅದಾದಮೇಲೆ ಇದೆಲ್ಲ ಬೇಗ ಖಾಲಿ ಆಗುತ್ತೆ, ಏನು ಅದು ಜಾಸ್ತಿ ದಿನ ಬರಲ್ಲ ನಮ್ಮ ಮನೇಲಿದೆಲ್ಲ ಓಕೆನಾ. ನೋಡಿ, ನಾನು ಲೋ ಫ್ಲೇಮ್ ಇಟ್ಟಿರೋದು, ಕಂಪ್ಲೀಟ್ಲಿ ಲೋ ಫ್ಲೇಮು. ನಾನು ಇದನ್ನು ಯಾವುದೇ ಕಾರಣಕ್ಕೂ ನಾವು ಹೈ ಫ್ಲೇಮ್ ಮಾಡೋಂಗಿಲ್ಲ. ಬಿಕಾಸ್ ನೀವು ಎಣ್ಣೆ ಮೇಲೆ ನೀವು ಖಾರದ ಪುಡಿ ಉಪ್ಪು ಅರಿಶಿನ ಎಲ್ಲ ಹಾಕಿದ್ರಿ ಅಂದರೆ ಅದು ಸೀದೋಗ್ಬಿಡುತ್ತೆ, ಇಮ್ಮಿಡಿಯೇಟಾಗಿ ಸೀದೋಗ್ಬಿಡುತ್ತೆ ಓಕೆನಾ. ಸೊ ನೀವು ಹಂಗೆ ಮಾಡೋಂಗಿಲ್ಲ, ಇದು ಜಸ್ಟು ಲೋ ಫ್ಲೇಮಲ್ಲಿರಬೇಕು. ಆ್ಯಂಡ್ ಇದನ್ನು ನಾನು ಇವಾಗ ನೀಟಾಗೆ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ. ನೋಡಿ, ನಾನು ಮಾಡೋದು ಸಿಂಪಲ್ ರೆಸಿಪಿ. ಇದನ್ನು ನೀವು ಟ್ರೈ ಮಾಡಿ ಒಂದ್ಸಲಿ. ಟ್ರೈ ಮಾಡಿದ್ಮೇಲೆ ನೀವು ನನಗೆ ಆಮೇಲೆ ಥ್ಯಾಂಕ್ಸ್ ಹೇಳಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಓಕೆನಾ. ಉಪ್ಪು ಖಾರ ಹೆಂಗೆ ಹಿಡಿಯುತ್ತೆ ಅಂತ ನೀವು ಅಂತೀರಲ್ಲ, ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಆಮೇಲೆ ನನಗೆ ಹೇಳಿ ಉಪ್ಪು ಖಾರ ಹಿಡ್ದಿತ್ತಾ ಇಲ್ವಾ ಅಂತ ಹೇಳಿ. ಈಗ ನೋಡಿ, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಪಿಂಕ್ ಸಾಲ್ಟ್ ನಮ್ಮ ಮನೇಲಿ ಇದೊಂದು ಡಬ್ಬ ಇದೆ, ಖಾಲಿ ಮಾಡಿಬಿಡ್ತೀನಿ. ಯಾರೋ ಹೇಳ್ತಿದ್ರು ಪಿಂಕ್ ಸಾಲ್ಟು ಬಳಸಬಾರ್ದಂತೆ, ಅದು ಏನೇನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಒಟ್ಟು ಒಂದು ಡಬ್ಬ ಇದೆ, ಅದನ್ನು ಇದು ಬಳಸ್ಬಿಡ್ತೀನಿ ಇವಾಗ. ಅದಾದಮೇಲೆ ಮತ್ತೆ ವೈಟ್ ಸಾಲ್ಟಿಗೆ ಸ್ವಿಚ್ ಹಾಕ್ತೀನಿ. ನಾನು ಏನಾದರೂ ಒಂದು ಅಪ್ಗ್ರೇಡ್ ಮಾಡ್ಕೊತಾ ಇರ್ತೀನಿ ನಂದು ಇದರಲ್ಲಿ. ಮತ್ತೊಂದು ಸ್ವಲ್ಪ ದಿವಸ ಆದಮೇಲೆ ಅದ್ರ ಬಗ್ಗೆನೇ ಏನೋ ಒಂದು ವೀಡಿಯೋ ನೋಡಿರ್ತೀನಿ ನಾನು. ಆವಾಗ ಅದು ಒಂದು ಟೆನ್ಷನ್ನು, ಅಯ್ಯೋ ಇದಲ್ಲ ಇದಲ್ಲ ಅಂತ ಹಂಗಾಗತ್ತೆ. ನೋಡಿ, ಇದನ್ನು ನಾನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮದೇ ಗಿಡದ್ದು ಕರ್ಬೇವಿನ ಸೊಪ್ಪಿದು. ಹಾಕೋದಕ್ಕಿಂತ ಮುಂಚೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಹುಳಗಳ ಇರುತ್ತೆ ಅದರೊಳಗೆ, ಹಿಂದೆ ಸೇಮ್ ಅದೇ ಥರ ಇರುತ್ತೆ, ಅದೇ ಶೇಪಲ್ಲಿ ಇರುತ್ತೆ ಹುಳಗಳು ಓಕೆನಾ. ಅದು ಗೊತ್ತಾಗೋದಿಲ್ಲ ನಮಗೆ. ಸೊ ನಾವು ತೊಳೆದು ನೀಟಾಗೆ ಒಣಗಿಸ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಅದೇ ರೀತಿ ಅದನ್ನು ನಾನಿಲ್ಲ ಹಾಕಿದ್ದೀನಿ ಓಕೆನಾ. ಈಗ ಹುಣಸೆ ಹಣ್ಣು, ಸೊ ಇದೆಲ್ಲ ನಿಮಗೆ ಹೆಂಗೆ ಅಂದರೆ ಬ್ಯಾಲೆನ್ಸಿಂಗ್ ಆಗಿರಬೇಕು. ಅಂದರೆ ಖಾರದ ಪುಡಿ ನೀವು ಎಷ್ಟು ಹಾಕಿರ್ತೀರೋ ಹುಣಸೆ ಹಣ್ಣಾದರೂ ತಕ್ಕಂಗೆ ಹಾಕೋಬೇಕಾಗತ್ತೆ. ನೀವು ಇದನ್ನು ಸ್ವಲ್ಪ ಹಾಕೋಂಗಿಲ್ಲ, ಯಾಕಂದರೆ ನೀವು ಇನ್ಸ್ಟೆಂಟಾಗಿ ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲನೂ ನೀವು ಸೇರಿಸ್ತಿರ್ತೀರ ಅಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಗಬೇಕು. ಉಪ್ಪು ಅಷ್ಟೇ, ಒಂಚೂರು ಜಾಸ್ತಿ ಆದರೆ ಪರವಾಗಿಲ್ಲ, ಕಮ್ಮಿ ಆದರೆ ಇದಕ್ಕೆ ನಿಮಗೆ ಸರಿ ಆಗಲ್ಲ ಓಕೆನಾ. ನೀವು ಅಲ್ಲೇ ಸಮುದ್ರದ ಮೀನು ಅಲ್ಲೇ ಸಿಗೋದಾದರೆ ಉಪ್ಪೆಲ್ಲ ಇರುತ್ತೆ, ಬಟ್ ನಮಗಿಲ್ಲೆಲ್ಲ ಸಿಗೋದು ಐಸ್ ಮೀನು. ಸೊ ಅದೆಲ್ಲ ಉಪ್ಪು ಇರೋಲ್ಲ, ವಾಸನೆಯೂ ಇರೋಲ್ಲ, ಏನೂ ಇರೋದಿಲ್ಲ. ಸೊ ನಾನು ಉಪ್ಪನ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತೀನಿ ಓಕೆನಾ. ತುಂಬ ಚೆನ್ನಾಗಿರುತ್ತೆ ಮತ್ತಿ ಮೀನಂತೂ. ಸ್ವಲ್ಪ ಜನಕ್ಕೆ ಅದು ಹೆದರಿಕೆ, ಅದು ಫುಲ್ಲೂ ಮುಳ್ಳಿರುತ್ತಲ್ಲ ಅಂತ. ಆ್ಯಕ್ಚುಲಿ ನೀವು ಇಡೀ ಹೋಲ್ ಫಿಶ್ನ ತಿನ್ಕೋಬೋದು ಮತ್ತಿ ಮೀನಲ್ಲಿ, ಆ ರೀತಿ ಅದಿರೋದು ಮೀನು. ತುಂಬ ಸಾಫ್ಟಾಗಿರುತ್ತೆ ಅದ್ರದ್ದು ಮುಳ್ಳು ಆಯಿತಾ. ನನಗೆ ಪರ್ಸ್ನಲಿ ಮತ್ತಿ ಮೀನು ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ 1 kg ಪ್ಯಾಕೆಟ್ ನಾನು ತರಿಸಿದ್ರೆ 1 kg ನಾನೇ ಖಾಲಿ ಮಾಡಿಬಿಡ್ತೀನಿ. ಬಿಕಾಸ್ ಚಿಕ್ಕಗಿರುತ್ತಲ್ಲ, ತುಂಬ ಇಷ್ಟ ನನಗದು. ಇದನ್ನು ಈ ಒಂದು ರೆಸಿಪಿನ ನೀವು ಒಂದು 5 ನಿಮಿಷ ಅಂತ ಅಂದ್ಕೊಳ್ಳಿ. ನೀವು ಇದನ್ನು 10 ನಿಮಿಷ ಎಲ್ಲ ಬೇಯಿಸೋ ಥರ ಏನಿಲ್ಲ, 5-5 ನಿಮಿಷ ಓನ್ಲಿ. ಈ ಮಸಾಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ತುಂಬ ಹೊತ್ತು ಬೇಯಿಸೋದ್ರಿಂದ ನಾವು ಅಷ್ಟೇ. ಇದು ಮಸಾಲೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಅದಾದಮೇಲೆ ಏನಾದರೂ ಅದು ಗಟ್ಟಿ ಆಗ್ತಿದೆ ಅಂತ ನಿಮಗೆ ಅನಿಸಿದ್ರೆ, ಮಸಾಲೆ ಗಟ್ಟಿ ಆಗ್ತಿದೆ ಅಂತ ನಿಮಗೆ ಫೀಲ್ ಆದರೆ ಮತ್ತೊಂಚೂರು ಹುಳಿ ಬಿಡಿ. ನೀರು ಬೇರೆ ನೀರು ಆ್ಯಡ್ ಮಾಡಿಬಿಡಿ, ಹುಳಿ ನೀರೇ ಆ್ಯಡ್ ಮಾಡಿ ಓಕೆನಾ. ನೀವು ಇಟ್ಕೊಂಡಿರ್ತೀರಲ್ಲ ಹುಳಿ ನೀರು, ಅದೇ ನೀರನ್ನೇ ಆ್ಯಡ್ ಮಾಡ್ತಾ ಹೋಗಿ. ಸೊ ಅದು ಬಿಟ್ಟು ಎಕ್ಸ್ಟ್ರಾ ಬೇರೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಖಾರ ಹುಳಿ ಕರೆಕ್ಟಾಗಿ
ಕರೆಕ್ಟಾಗಿ ಹಿಡಿಯುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ. ಆಮೇಲೆ ಫಿಶೆಲ್ಲ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಫುಡ್ಡೆಲ್ಲ ನಾವು ಜಾಸ್ತಿ ಮಾಡ್ತೀವಿ. ಪಾಪುನೂ ತಿಂತಾಳೆ, ಎಲ್ಲರೂ ತಿಂತೀವಿ. ನಾನು ಮಾಡೋ ಫಿಶ್ ರೆಸಿಪಿ ನಮ್ಮ ಫ್ಯಾಮಿಲಿಲೂ ಸ್ವಲ್ಪ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿ ಫಿಶೆಲ್ಲ ಹಾಕ್ತಾಯಿದ್ದೀನಿ. ಫ್ರೆಶ್ ಮೀನು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅವರೇ ಕೊಟ್ಬಿಡ್ತಾರೆ, ಈ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಫ್ರೋಝನ್ ಅಲ್ಲ ಇದು, ನಾರ್ಮಲ್. ನೀವು ಇವತ್ತು ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಮಾರ್ಕೆಟಿಗೆ ಅವ್ರ ಶಾಪಿಗೆ ಬಂದಿದ್ದನ್ನ ನಮಗೆ ಕಳಿಸ್ಕೊಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಮೀಟು. ಆಮೇಲೆ ಇವ್ರ ಹತ್ರ ಇಲಿಷಿಯಸ್ ಆಗಲಿ, ಫ್ರೆಶ್ ಟು ಹೋಮ್ ಆಗಲಿ, ಇವರೆಲ್ಲ ಕ್ವಾಲಿಟಿ ಚೆಕ್ ಇರುತ್ತೆ. ಇಫ್ ಇನ್ ಕೇಸ್ ನಮಗೇನಾದರೂ ನಮಗೆ ಫ್ರೆಶ್ ಅನಿಸಿಲ್ಲ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದಾದಮೇಲೆ ನಮಗೆ ಬೇರೆದು ಕಳಿಸ್ಕೊಡ್ತಾರೆ ಆ ಥರ. ಮತ್ತು ಅಲ್ಲೂ ಕ್ವಾಲಿಟಿ ಚೆಕ್ ಆಗಿಬಿಟ್ಟು ಬರುತ್ತೆ. ಅಲ್ಲೇ ಏನಾದ್ರು ಡಿಫಾಲ್ಟ್ ಇದ್ದರೆ ಅದನ್ನು ಮೆಸೇಜ್ ಮಾಡಿಬಿಡ್ತಾರೆ ಮೊದಲೇ, ಹಿಂಗೆ ಇದು ಸ್ಟಾಕ್ ಇದೆ, ಇದು ಸ್ಟಾಕ್ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಹಂಗೆ ಹೇಳಿಬಿಡ್ತಾರೆ. ಓಕೆನಾ, ಆ ಥರ. ಈಗ ನೋಡಿ ಈ ಥರ ನೀಟಾಗಿ ಜೋಡಿಸ್ಬಿಟ್ಟಿದ್ದೀನಿ. ಇದು ಒಂದು ಪ್ಯಾಕೆಟಲ್ಲಿ ಇಷ್ಟು ಮೀನು ಬರುತ್ತೆ ಆ್ಯಂಡ್ ಆರಾಮಾಗಿ ತಿನ್ಕೋಬೋದು. ಇದು ನೋಡಿ ನಾನು ಒಂದು 5ರಿಂದ 10 ನಿಮಿಷ ಆಗಲ್ಲ, 5 ನಿಮಿಷ ಅಂದ್ಕೊಳ್ಳಿ, 4ರಿಂದ 5 ನಿಮಿಷ. ಯಾಕಂದರೆ ಮತ್ತಿ ಮೀನು ಸಾಫ್ಟೆಸ್ಟು ಮೀನು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅಷ್ಟು ಸಾಫ್ಟ್ ಇರುತ್ತೆ, ಬಿಕಾಸ್ ಅದ್ರದ್ದು ಒಳಗಿರೋ ಮುಳ್ಳು ಕೂಡ ಸಾಫ್ಟು, ಅದ್ರ ಮೇಲಿರೋಂಥ ಸ್ಕಿನ್ ಕೂಡ ತುಂಬ ಸಾಫ್ಟ್ ಇರುತ್ತೆ. ಓಕೆನಾ, ಮೀಟ್ ಕೂಡ ತುಂಬ ಸಾಫ್ಟ್ ಮೀಟು. ಒಂದು 4ರಿಂದ 5 ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಇದು. ಓಕೆನಾ, ಫ್ಲೇಮ್ನ ನೀವು ಮುಚ್ಚೋ ಅಂಥದ್ದು ಏನು ಅವಶ್ಯಕತೆ ಇಲ್ಲ. ಹಾಗೆ ಲೋ ಫ್ಲೇಮಲ್ಲಿ ಅಷ್ಟೊತ್ತಿಂದ ಹೆಂಗೆ ನೀವು ಬೇಯಿಸಿರ್ತೀರ ನೋಡಿ, ಅದೇ ಲೋ ಫ್ಲೇಮಲ್ಲಿ ಬೇಯಿಸ್ಬಿಡಿ. ನೋಡಿ ಅದು ಬೇಗನೆ ಡ್ರೈ ಆಗೋಗುತ್ತೆ, ಏನು ತೊಂದರೆ ಇಲ್ಲ. ನೀಟಾಗಿ ನಿಧಾನಕ್ಕೆ ಅದನ್ನು ಫ್ಲಿಪ್ ಮಾಡ್ತಾ ಹೋಗಿ, ಆಯಿತಾ. ಬೆಂದುಬಿಡತ್ತೆ, ಪಟ್ಟಂತ ಬೆಂದುಬಿಡತ್ತೆ. ನೀವು ತುಂಬ ಹೊತ್ತು ಹಿಂಗೆ ಇಟ್ಕೊಂಡು ಬೇಯ್ಲಿ ಉಪ್ಪು ಖಾರ ಹಿಡೀಲಿ ಹಂಗೆ ಬಿಡೋಕ್ಕಾಗಲ್ಲ. ಇದು ಇನ್ಸ್ಟೆಂಟಾಗಿ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಕಣ್ರಿ. ನಾನಂತೂ ತಿಂದ್ಬಿಟ್ಟು ಫುಲ್ ಫಿದಾ ಆಗೋದೆ. ನಮ್ಮ ಮನೇಲಿ ಇದು 1 ಟೈಮಿಗೆ ಬರುತ್ತೆ ಅಷ್ಟೇ. ಓಕೆನಾ, ಆ ಥರ ನಮ್ಮ ಮನೇಲಿ ಬೇಕಾದ್ರೆ ಮಟನ್ ಸಾಂಬಾರೆಲ್ಲ ಉಳ್ಕೊಂಬಿಡುತ್ತೆ. ಬಟ್ ಮೀನು, ಕ್ರ್ಯಾಬು ಇವೆಲ್ಲ ಉಳಿಯೋಲ್ಲ, ಬೇಗನೆ ಖಾಲಿ. ಫುಡ್ ಏನೇ ಮಾಡಿದ್ರು ನಮ್ಮ ಮನೇಲಿ ಉಳಿಯೋದಿಲ್ಲ, ಬೇಗನೆ ಕಾದೋಗ್ಬಿಡತ್ತೆ, ಅಂದರೆ ಖಾಲಿ ಆಗೋಗ್ಬಿಡತ್ತೆ. ಓಕೆನಾ, ಆ ಥರ. ಮತ್ತು ನನ್ನ ಮಗಳೂ ಕೂಡ ಇವಾಗ ತಿಂತಾಳೆ. ಸೋಮುಗೂ ಇಷ್ಟ. ಅವ್ರಿಗೆ ಮೊದಲೆಲ್ಲ ಅಷ್ಟೊಂದು ನಾನ್ ವೆಜ್ ಹಂಗೆ ತಿಂತಿರಲಿಲ್ಲ, ಬಟ್ ಈಗೇನಿಲ್ಲ, ನನ್ನ ಜೊತೆ ಸೇರ್ಕೊಂಡು ಚೆನ್ನಾಗಿ ತಿಂತಾರೆ. ಹಂಗೆ ನಾವು ಹೊರಗಡೆ ಸ್ವಲ್ಪ ಕಮ್ಮಿನೇ, ಮನೇಲೇ ತರಿಸಿ ನಮ್ಗೆ ಹೆಂಗೆ ಬೇಕು ಆ ಥರ ನಾವು ಮಾಡ್ಕೊಂಡು ತಿಂದ್ಬಿಡ್ತೀವಿ. ಹೊರಗಡೆ ತಿಂದರೆ ಅದೇನೋ ಗೊತ್ತಿಲ್ಲ, ಇಬ್ರಿಗೂ ಅಷ್ಟೇ ಹೊಟ್ಟೆ ಹಾಳಾಗ್ಬಿಡುತ್ತೆ ಇಮ್ಮಿಡಿಯೇಟಾಗೆ. ಹಾಗಾಗಿ ಸೊ ನೋಡಿ ಈ ಥರ ನಿಧಾನಕ್ಕೆ ಫ್ಲಿಪ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ಸಣ್ಣದೊಂದು ಚುಂಚ್ಕ ತೊಗೋಬೇಕು ಅಂತ ಅನ್ಕೊತಾ ಇದ್ದೀನಿ, ಅದು ಯಾವಾಗ ತೊಗೋತೀನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಲೈಫ್ ಅಪ್ಡೇಟ್ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಲ್ವಾ, ನಾವು 1.5 ಇಯರ್ 2 ಇಯರಿಂದನೂ ಒಂದು ಫಾರ್ಮ್ ಲ್ಯಾಂಡ್ ತೊಗೋಬೇಕು ಅಂತ ಓಡಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕದು ಏನೂ ಅದ್ರ ವಿಷಯ ಹೇಳೋ ಅಂಥ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಸೊ ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಎಲ್ಲ ನಿಮಗೆಲ್ಲ ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಏನು ಎಲ್ಲಿಗೆ ಬಂದು ನಿಂತಿದೆ ಅದು ಅಂತ ಹೇಳಿಬಿಟ್ಟು ನಾನು ನಿಮಗೆ ಅದನ್ನು ಒಂದು ಅಪ್ಡೇಟ್ ಮಾಡ್ತೀನಿ. ಅದು ಆಲ್ಮೋಸ್ಟ್ ನಾನು ತುಂಬ ವರ್ಷದಿಂದ ನೋಡ್ತಾ ಇರೋದು, 1.5-2 ಇಯರ್ಸಿಂದನೂ. ಅದು ನಿಮಗೂ ಗೊತ್ತಿದೆ ಅಪ್ಡೇಟ್ ಏನಂತ ಹೇಳ್ಬಿಟ್ಟು. ಲಾಸ್ಟ್ ಇಯರ್ ನೋಡಿದ್ವಿ. ಲಾಸ್ಟ್ ಇಯರ್ ಫಾರ್ಮ್ ಲ್ಯಾಂಡ್ ತೊಗೊಳಕ್ಕೆ ಹೋದಾಗ ಏನಾಯಿತು ಅಂತ ನಿಮಗೆ ಗೊತ್ತು. ಪೇಪರ್ಸ್ ಎಲ್ಲ ಅಷ್ಟೊಂದು ಸರಿಯಾಗಿರೋದು ನಮಗೆ ಸಿಕ್ಕಿರಲಿಲ್ಲ. ಅದಾದಮೇಲೆ ಮತ್ತು ನಾವು ಅಲ್ಲಿಂದ ತಿರ್ಗಿ ಇಲ್ಲಿಗೆ ಬಂದುಬಿಟ್ಟು ಆಲ್ಮೋಸ್ಟ್ 1.5 CRದು ನಾವು ಲ್ಯಾಂಡ್ನ ಪರ್ಚೇಸ್ ಮಾಡಿದ್ವಿ, BDA 30-40 ಇದು. ಅದಾದಮೇಲೆ ಒಂದು ಸ್ವಲ್ಪ ವರ್ಷ ಗ್ಯಾಪ್ ತೊಗೊಂಡು ನಾವು ಮನೆ ಕಟ್ಟೋಣ ಅಂತ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಲೂ ನಿಮಗೆ ಹೇಳಿದ್ದೆ. ಸೊ ಫಾರ್ಮ್ ಲ್ಯಾಂಡಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ ಇನ್ನು ಕಮಿಂಗ್ ವ್ಲಾಗ್ಗಳಲ್ಲಿ. ಓಕೆನಾ, ಸೊ ಇದೊಂದು ಪ್ರೋಗ್ರೆಸ್ಸು. ಈಗ ಬನ್ನಿ ಆಗಿರೋ ಫಿಶ್ನ ಟೇಸ್ಟ್ ಮಾಡೋಣ. ದಿಸ್ ಲುಕ್ಸ್ ಟ್ರೂಲಿ ಯಮ್ಮಿ ಆ್ಯಂಡ್ ಟೇಸ್ಟ್ ಅಂತೂ ಹೇಳೋಂಗಿಲ್ಲ. ಬನ್ನಿ ನಾನು ನಿಮಗೆ ಅಲ್ಲೇ ತೋರಿಸ್ಬಿಡ್ತೀನಿ. ನನ್ನ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಐ ಆಮ್ ನಾಟ್ ಫೇಕಿಂಗ್ ಇಟ್ ಗೈಸ್, ಇಟ್ ಈಸ್ ರಿಯಲಿ ಅಮೇಝಿಂಗ್ ಟೇಸ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಹಂಗೆ ಅಂದ್ಕೊಂಡೆ ಫಸ್ಟ್ ನಾನು ಇದನ್ನು ಟ್ರೈ ಮಾಡಿದಾಗ ಇನ್ಸ್ಟೆಂಟಾಗಿ ಉಪ್ಪು ಹಿಡಿದ್ಬಿಡುತ್ತಾ ಇದಕ್ಕೆ ಅಂತ ಅಂದ್ಕೊಂಡೆ. ಬಟ್ ನಾನು ಮಾಡಿ ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಸಾಂಬಾರಿಗೆ ನಾವು ಹೆಂಗೆ ನಾವು ಹುಳಿ ಎಲ್ಲ ಬಿಟ್ಬಿಟ್ಟು ಸಾಂಬಾರು ಮಾಡ್ತೀವಿ ನೋಡಿ, ಅದೇ ಥರ ಇದನ್ನು ಫ್ರೈ ಥರ ಮಾಡ್ಕೊಂಡಿದ್ದು ಅಷ್ಟೇ. ಇದೇ ಮಸಾಲೆ ನಾವು ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ತೀವಿ. ಇದು ಇನ್ಸ್ಟೆಂಟಾಗಿ ಹಂಗೆ ಎಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡಿಬಿಡೋದು. ತುಂಬ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯಿತು ನನಗೆ. ಮಸ್ತಾಗಿ ಉಪ್ಪು ಖಾರ ಹಿಡ್ದಿತ್ತು, ಚೆನ್ನಾಗಿ ತಿನ್ಕೊಂಡೆ ನಾನಂತೂ.
ನನಗೆ ಹಿಂಗೆ ಅಂದರೆ ನಾನು ಸ್ವಲ್ಪ ನಮ್ಮಪ್ಪನ ಥರ ಈ ತಿಂಡಿ ಊಟದಲ್ಲೆಲ್ಲ ನಮ್ಮಪ್ಪನ ಥರ. ನಮ್ಮಪ್ಪ ತುಂಬ ಚೂಸಿ, ಏನೋ ಒಂದು ಎಲ್ಲನೂ ತಿನ್ನಲ್ಲ ಅವರು, ಓಕೆನಾ. ನಾನು ಸೇಮ್ ಅದೇ ಥರನೇ, ಎಲ್ಲನೂ ನಾನು ಇಷ್ಟಪಟ್ಟು ತಿನ್ನೋದಿಲ್ಲ. ಇಷ್ಟಪಟ್ಟು ತಿನ್ನೋದು ಜಾಸ್ತಿ ಅಂದರೆ ಈ ಫಿಶ್ಶು ಮತ್ತು ಮಟನ್, ಚಿಕನ್, ನಾನ್ ವೆಜ್ಜೇ ಜಾಸ್ತಿ ಇಷ್ಟಪಟ್ಟು ನಾನು ತಿನ್ನೋದು, ಓಕೆನಾ. ನಮ್ಮಪ್ಪನೂ ಹಾಗೆ ಇದ್ದಿದ್ದು. ಸೊ ಒಂಥರ ನಂಗೆ ಈ ಮತ್ತಿ ಮೀನು ನಮ್ಮ ಮನೆಗೆ ತಂದಾಗೆಲ್ಲ ನಂಗೆ ನಮ್ಮಪ್ಪ ನೆನಪಾಗ್ತಾರೆ. ಯಾಕೆಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಇದು, ಈ ಫಿಶ್ಶು ಮತ್ತಿ ಫಿಶ್ ಇದೆಯಲ್ಲ, ಇದು ಅವ್ರಿಗೆ ಭಾಳ ಇಷ್ಟ. ಸ್ಪೆಷಲಿ ಸಾಂಬಾರು ಮಾಡಿದ್ರೆ ಅಂತ ಅವ್ರಿಗೆ ಇನ್ನೂ ತುಂಬ ಇಷ್ಟ, ಹುಳಿ ಜಾಸ್ತಿ ಹಾಕಿ ಅಷ್ಟೊಂದು ಇಷ್ಟಪಟ್ಟು ತಿನ್ನೋರು ಪಾಪ. ನನಗೂ ಹಂಗೆ ಮತ್ತಿ ಮೀನು ತುಂಬ ಇಷ್ಟ. ಆ ರೀತಿ ನೀವು ಈ ರೆಸಿಪಿ ಟ್ರೈ ಮಾಡಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಹೇಗಿತ್ತು ಅಂತ ಹೇಳಿ, ಓಕೆನಾ.